ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ತೊಂಡೆಕಾಯಿಯ ಉಪಯೋಗ ಮತ್ತು ಅದರಿಂದ ಮಾಡ್ತಕ್ಕಂಥ ಒಂದು ರೆಸಿಪಿ ಬಗ್ಗೆ ತೋರಿಸ್ತಾ ಇದ್ದೀನಿ. ತೊಂಡೆಕಾಯಿ ತುಂಬಾ ಯೂಸ್ಫುಲ್ಲು ನಮ್ಮ ಹೆಲ್ತಿಗೆ. ಸೊ ತುಂಬ ಜನಕ್ಕೆ ಇದರ ಒಂದು ಉಪಯೋಗದ ಬಗ್ಗೆ ಗೊತ್ತಿರಲಿಕ್ಕಿಲ್ಲ ಅಂದ್ಕೊಳ್ತೀನಿ. ನಮಗೂ ಕೂಡ ಇದನ್ನು ನಾವು ಚಿಕ್ಕಂದಿನಿಂದ ಹೇಗೆ ಮಾಡ್ತಿದ್ವಿ, ಚಿಕ್ಕವರಿದ್ದಾಗ ಬಳಪ ಮತ್ತು ಸ್ಲೇಟನ್ನು ಯೂಸ್ ಮಾಡ್ತಿದ್ವಲ್ಲ. ಸೊ ಸ್ಲೇಟ್ಗೆ ಆಗಾಗ ತೊಂಡೆ ಸೊಪ್ಪನ್ನು ನಾವು ಹಚ್ಚಿಬಿಟ್ಟು ಅದರಿಂದ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ, ಮತ್ತು ಬ್ಲ್ಯಾಕ್ ಬೋರ್ಡ್ಗಳು ಕೂಡ ನಮ್ಮ ಸರ್ಗಳೆಲ್ಲ ಚಿಕ್ಕವರಿದ್ದಾಗ ಇದರಿಂದ ಸೊಪ್ಪನ್ನು ಅರೆದುಬಿಟ್ಟು ಹಿದ್ಲು ಜೊತೆ ಸೇರಿಸಿ ಬೋರ್ಡಿಗೆ ಹಚ್ತಾಯಿದ್ರು. ಆ ಒಂದು ಲೇಪನದಿಂದ ನಾವು ಬರೀತಕ್ಕಂಥ ಹ್ಯಾಂಡ್ ರೈಟಿಂಗು ತುಂಬ ಬ್ರೈಟಾಗಿ ಕಾಣಿಸ್ತಿತ್ತು ಅಂತ ಹೇಳ್ತಾಯಿದ್ರು ಸರ್ಗಳು. ಸೊ ಇದರ ಒಂದು ಕಾಯಿಯಿಂದ ಏನು ಕಾಣಿಸ್ತಿದೆಯಲ್ಲ ತೊಂಡೆಕಾಯಿ, ಇದರ ಒಂದು ಉಪಯೋಗ ನಮ್ಮ ಆರೋಗ್ಯಕ್ಕೆ ತುಂಬಾ ಇದೆ ಅನ್ನೋದು ನನಗೆ ಇತ್ತೀಚಿನ ದಿನಗಳಲ್ಲಿ ಗೊತ್ತಾಗ್ತಾ ಬಂದಿದ್ದು. ಸೊ ಕೆಲವರಿಗೆ ಮೊದಲಿಂದನೂ ಗೊತ್ತಿರಬಹುದು. ಸೊ ನಮ್ಮಂಥ ಗೊತ್ತಿಲ್ಲದಿರೋರಿಗೆ ಈ ರೀತಿಯಾಗಿ ಕೇಳಿ ತಿಳ್ಕೊಂಡಾಗ ಗೊತ್ತಾಗುತ್ತೆ. ಇದು ಮುಖ್ಯವಾಗಿ ಜೀರ್ಣಶಕ್ತಿಗೆ ತುಂಬಾ ಸಹಕಾರಿಯಾಗುತ್ತೆ. ಮತ್ತು ಮಧುಮೇಹಿಗಳಿಗೆ, ಅಂದರೆ ಶುಗರ್ ಅಂತ ಏನು ಕರಿತೀವಲ್ಲ, ಆ ಅಂಥ ಪೇಷಂಟ್ಗಳಿಗೆ ಇದರ ಒಂದು ಉಪಯೋಗ ತುಂಬಾ ಇದೆ ಅಂತ ಹೇಳ್ಬೋದು. ಸಕ್ಕರೆ ಪ್ರಮಾಣವನ್ನು ರಕ್ತದಲ್ಲಿ, ಬಾಡಿಯಲ್ಲಿ ಬ್ಯಾಲೆನ್ಸ್ ಮಾಡೋ ಒಂದು ಗುಣವನ್ನು ಇದು ಹೊಂದಿದೆ. ಹಾಗಾಗಿ ಶುಗರ್ ಪೇಷಂಟ್ಗಳು ಇದನ್ನು ಪ್ರತಿನಿತ್ಯ ಬಳಸೋದ್ರಿಂದ ಬ್ಯಾಲೆನ್ಸ್ ಆಗಿರುತ್ತೆ ಶುಗರ್ ಅಂತ ಕೂಡ ಹೇಳ್ತಾರೆ. ಅನಂತರ ಬಾಯಿ ಹುಣ್ಣು ಆಗಿರುತ್ತಲ್ವ, ಸೊ ಹೀಟಿಂದ ಅಥವಾ ವಿಟಮಿನ್ಸ್ ಡಿಫಿಷಿಯನ್ಸಿಯಿಂದ ಕೂಡ ಒಂದೊಂದು ಸರಿ ಬಾಯಲ್ಲಿ ಹುಣ್ಣುಗಳಾಗೋ ಚಾನ್ಸಸ್ ಇರುತ್ತಲ್ವ. ಅಂಥ ಸಂದರ್ಭದಲ್ಲಿ ಇದನ್ನು ನಾವು ಡೈಲಿ ಸೇವನೆ ಮಾಡೋದ್ರಿಂದ ಆ ಒಂದು ಹುಣ್ಣುಗಳ ಒಂದು ಶಮನ ಆಗುತ್ತೆ ಅಂತಲೂ ಕೂಡ ಹೇಳ್ತಾರೆ. ಇದರ ಉಪಯೋಗ ತುಂಬ ಇದೆ. ಇದನ್ನು ಹಸಿದಾಗೂ ತಿನ್ಬೋದು, ಪಲ್ಯ ಬೇರೆ ಬೇರೆ ರೆಸಿಪಿಗಳು ಕೂಡ ಮಾಡ್ಕೊಂಡು ತಿನ್ಬೋದು. ನಾನು ಇಲ್ಲಿ ಇದರಿಂದ ಪಲ್ಯನ ಹೇಗೆ ಮಾಡೋದು ಅಂದರೆ, ಕೆಲವರು ಹೆಚ್ಚಾಗಿ ಒಗ್ಗರಣೆಲೆ ಡೈರೆಕ್ಟಾಗಿ ಮಾಡ್ತಾರಲ್ವ. ಸೊ ನಾನು ಇಲ್ಲಿ ಸ್ವಲ್ಪ ಒಂದು ಬೇರೆ ರೀತಿಯಲ್ಲಿ ಮಾಡಿ ತೋರಿಸ್ತಾ ಇದ್ದೇನೆ. ಅದಕ್ಕೂ ಮೊದಲು ಇಲ್ಲಿ ಒಂದು ಯೂಸ್ಫುಲ್ ಆಗಿರತಕ್ಕಂಥ ಒಂದು ಟಿಪ್ಸ್ ಹೇಳ್ತಾ ಇದ್ದೀನಿ. ಉಪ್ಪು ಮತ್ತು ಹುಣಸೆಹಣ್ಣುಗಳನ್ನು ನಾವು ಯೂಶಲಿ ಪ್ಲಾಸ್ಟಿಕ್ ಡಬ್ಬೆಗಳಲ್ಲೆಲ್ಲ ಸ್ಟೋರ್ ಮಾಡ್ತಾ ಇರ್ತೀವಲ್ವ. ಸೊ ಅದರಿಂದ ಕೆಮಿಕಲ್ ರಿಯಾಕ್ಷನ್ ಆಗಿ ಅದು ಕೂಡ ನಮ್ಮ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಅಂತ ನನಗೆ ಈಗೀಗ ಗೊತ್ತಾದ ನಂತರ ನಾನೇನು ಮಾಡಿದ್ದೀನಿ, ಪಿಂಗಾಣಿಯ ಜಾರ್ಗಳನ್ನು ಯೂಸ್ ಮಾಡ್ತಾ ಇದ್ದೀನಿ. ಉಪ್ಪು ಯಾವುದಕ್ಕೆ ಅಲ್ಲದೆ ಇದ್ರೂ ಕನಿಷ್ಠ ಪಕ್ಷ ಉಪ್ಪು ಮತ್ತು ಹುಣಸೆಹಣ್ಣಿಗೆ ನಾವು ಈ ರೀತಿಯ ಗಾಜಿನ ಜಾರಿಗಳಿರ್ಬೋದು ಅಥವಾ ಸೆರಾಮಿಕ್ ಜಾರಿಗಳನ್ನು ನಾವು ಉಪಯೋಗಿಸೋದ್ರಿಂದ ಯಾವುದೇ ರೀತಿಯ ಅದರಲ್ಲಿ ಆಹಾರ ಪದಾರ್ಥದಲ್ಲಿ ಕೆಮಿಕಲ್ ಬಿಟ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಸಾಧ್ಯ ಆದರೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ, ನೀವು ಕೂಡ ಪ್ಲಾಸ್ಟಿಕ್ ಡಬ್ಬೆಗಳಲ್ಲಿ ಉಪ್ಪು ಮತ್ತು ಹುಣಸೆಹಣ್ಣನ್ನು ಸ್ಟೋರ್ ಮಾಡ್ತಾ ಇದ್ದರೆ ಅದನ್ನು ಬದಲಾಯಿಸ್ಕೊಳ್ಳಿ ಆದಷ್ಟು ಅಂತ ಹೇಳ್ತೀನಿ. ಇದರಿಂದ ಆರೋಗ್ಯದ ಮೇಲೆ ಬೀರ್ತಕ್ಕಂಥ ಕೆಟ್ಟ ಪರಿಣಾಮಗಳನ್ನು ಸಾಧ್ಯ ಆದಷ್ಟು ತಪ್ಪಿಸಬಹುದು. ಈ ವಿಡಿಯೋನ ನೋಡ್ತಾ ಇದ್ದರೆ, ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ. ಆಗ ನಾನು ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಕೂಡ ನಿಮಗೆ ಬಂದು ರೀಚ್ ಆಗುತ್ತೆ. ನಾನು ಹೇಳೋ ಈ ಥರ ಯೂಸ್ಫುಲ್ ಟಿಪ್ಸ್ಗಳು ಕೂಡ ನಿಮಗೆ ಆಗಾಗ ಗೊತ್ತಾಗುತ್ತೆ. ಸೊ ನನಗೇನು ಗೊತ್ತಿರುತ್ತೆ ಅದನ್ನು ಮಾತ್ರ ಶೇರ್ ಮಾಡ್ತಾ ಇರ್ತೀನಿ. ಹಾಗಿದ್ರೆ ಬನ್ನಿ, ನಾನು ತೊಂಡೆಕಾಯಿ ಪಲ್ಯನ ಹೇಗೆ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ತೊಂಡೆಕಾಯಿನ ನೀಟಾಗಿ ವಾಶ್ ಮಾಡಿಬಿಟ್ಟು ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನು ಮೊದಲಿಗೆ ನಾನು ಒಂದು ಪಾತ್ರೆಯಲ್ಲಿ ಫಸ್ಟಿಗೆ ಹಂಗೆ ತೊಂಡೆಕಾಯಿ ಮಾತ್ರ ಬೇಯಿಸ್ಕೊಳ್ತಾ ಇದ್ದೀನಿ. ಇದರಿಂದ ಸ್ವಲ್ಪ ಲೋಳೆ ಇರ್ತಕ್ಕಂಥ ಅಂಶ ಎಲ್ಲ ಕೂಡ ಹೋಗಿ ಸ್ವಲ್ಪ ಮೀಡಿಯಮಾಗಿ ಬೇಯಿಸ್ಕೊಂಡ್ರೆ ಸಾಕು. ಆಮೇಲೆ ಮತ್ತೆ ಒಗ್ಗರಣೆಗೆ ನಾವು ಅದನ್ನು ಹಾಕ್ಕೋಬೋದು. ಬೇಯಿಸ್ಕೊಂಡು ನೀರನ್ನು ಬಸ್ತಿಟ್ಕೋಬೇಕಾಗುತ್ತೆ. ಪಾತ್ರೆಯಲ್ಲಿ ನಾರ್ಮಲಾಗಿ ಎಣ್ಣೆ ಕಾಯ್ದಕ್ಕಿಟ್ಕೊಂಡು ಸಾಸಿವೆ ಮತ್ತು ಕರಿಬೇವನ್ನ ನಾನು ಒಗ್ಗರಣೆ ಕೊಟ್ಕೊಂಡು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಸ್ವಲ್ಪ ಬೆಂದ ನಂತರ ನಾವು ಏನು ಬೇಯಿಸಿಟ್ಕೊಂಡಿದ್ವಲ್ಲ ತೊಂಡೆಕಾಯಿನ, ಅದನ್ನು ಆ್ಯಡ್ ಮಾಡ್ಕೋಬೋದು. ನೀವಿಲ್ಲಿ ಬೇಕು ಅಂದರೆ ಧನಿಯಾ ಮತ್ತು ಜೀರಿಗೆ ಪೌಡ್ರ್ ಮಾಡಿಕೊಂಡು ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ನಮ್ಮ ಮನೇಲಿ ಮಸಾಲೆ ಪದಾರ್ಥ ಸ್ವಲ್ಪ ಅವಾಯ್ಡ್ ಮಾಡೋದ್ರಿಂದ ಇಷ್ಟಪಡೋದಿಲ್ಲ, ಹಾಗಾಗಿ ನಾನು ನಾರ್ಮಲ್ ಒಗ್ಗರಣೆನೇ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಟೊಮೊಟೊನ ನಾವು ಸ್ಕಿಪ್ ಮಾಡಿದ್ರೂ ನಡೆಯುತ್ತೆ. ನಾನಿಲ್ಲಿ ಒಂದು ಮೀಡಿಯಮ್ ಸೈಜು ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ. ನಮ್ಮನೇಲಿ ಕೆಲವೊಂದು ಅಡುಗೆಗಳಿಗೆ ಟೊಮೊಟೊ ಬೇಕೇ ಬೇಕು ಅಂತ ಹೇಳೋದ್ರಿಂದ ನಾನು ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ಟೊಮೊಟೊ ಹಾಕ್ಕೊಳ್ದೆ ಧನಿಯಾ ಮತ್ತು ಜೀರಿಗೆ ಪೌಡ್ರ್ ಹಾಕ್ಕೊಂಡು ಮಾಡಿ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಹಸಿ ಕೊಬ್ಬರಿನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ತರಕಾರಿ ಬೆಂದ ನಂತರ, ಅಂದರೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಬೆಂದ ನಂತರ ಏನು ಬೇಯಿಸಿಟ್ಕೊಂಡಿದ್ನಲ್ಲ ತೊಂಡೆಕಾಯಿನ, ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ನಿಮಗೆ ಬೇಕು ಅಂದರೆ ಸ್ವಲ್ಪ ಅರಶಿನ ಪೌಡ್ರ್ ಹಾಕ್ಕೋಬೋದು. ನಾನು ಇಲ್ಲಿ ಅರಶಿನದ ಬದಲು ಸಾಂಬಾರು ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಸಾಂಬಾರು ಪೌಡ್ರ್ ಇನ್ ಕೇಸ್ ಇಲ್ಲ ಅನ್ನೋರು ಅರಶಿನ ಪೌಡ್ರ್ ಹಾಕ್ಕೊಂಡು ಕಡಲೆ ಪೌಡ್ರ್ ಹಾಕ್ಕೊಂಡ್ರು ಸಾಕಾಗುತ್ತೆ. ಸೊ ಇದಕ್ಕೆ ಸ್ವಲ್ಪ ಹಸಿ ಕೊಬ್ಬರಿ ತುರಿನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಟೊಮೊಟೊ ಹಾಕಿರೋದ್ರಿಂದ ನಾವು ಹುಳಿ ಎಕ್ಸ್ಟ್ರಾ ಹಾಕೊಳ್ಳೋದು ಬೇಕಾಗಲ್ಲ. ಸೊ ತೊಂಡೆಕಾಯಿ ಕೂಡ ಲೈಟಾಗಿ ಹುಳಿ ಒಗರು ಎಲ್ಲ ಇರುತ್ತೆ ಅದರಲ್ಲಿ. ಹಾಗಾಗಿ
ನಾನಿಲ್ಲಿ ಹುಳಿನ ಎಕ್ಸ್ಟ್ರಾ ಆ್ಯಡ್ ಮಾಡ್ತಾ ಇಲ್ಲ. ಇಷ್ಟು ಮಾಡಿಕೊಂಡ್ರೆ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತೊಂಡೆಕಾಯಿ ಪಲ್ಯ ರೆಡಿ ಆಗುತ್ತೆ. ನಿಮಗೆ ತರಕಾರಿ ಸಾಕು ಅಂದರೆ ಇಷ್ಟೇ ಮಾಡ್ಕೋಬೋದು. ಜೊತೆಗೆ ಬೇಕು ಅಂದರೆ ಕಾಬೂಲ್ ಕಡಲೆನೂ ಕೂಡ ನೆನೆಸ್ಕೊಂಡು ಅದನ್ನು ಕೂಡ ಬಾಯ್ಲ್ ಮಾಡಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ. ಸೊ ಇದು ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಹಾಗೆಯೇ ಬೇರೆ ಡಿಫ್ರೆಂಟಾಗಿ ತರಕಾರಿ ಪಲ್ಯ ಬೇಕು ಅನ್ನೋರಿಗೆ ಇದು ತುಂಬ ರುಚಿ ಕೊಡುತ್ತೆ. ಎಲ್ಲರಿಗೂ ಕೂಡ, ಚಿಕ್ಕ ಮಕ್ಕಳಿಂದ ದೊಡ್ಡರಿಗೂ ಕೂಡ ಇದು ತುಂಬ ಇಷ್ಟಪಟ್ಟು ತಿಂತಾರೆ. ಈ ರೀತಿಯಾಗಿ ಮಾಡಿದರೆ ನಿಮಗೆ ಇಷ್ಟೂ ನೀರಿನ ಅಂಶ ಬೇಡ, ಫುಲ್ ಉದುರು ಬೇಕು ಅಂದರೆ ನೀರನ್ನು ಕಂಪ್ಲೀಟಾಗಿ ನಾವು ಬಾಯ್ಲ್ ಮಾಡ್ಕೊಂಡಿರ್ತೀವಲ್ಲ, ಬಸಿ ಹಾಕ್ಕೋಬೇಕು ಅಷ್ಟೇ. ಇಷ್ಟು ಮಾಡಿದರೆ ತೊಂಡೆಕಾಯಿ ಪಲ್ಯ ರೆಡಿ ಆಗುತ್ತೆ. ಇದು ರೊಟ್ಟಿ ಮತ್ತು ಚಪಾತಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನೋಡಿದ್ರಲ್ಲ ತೊಂಡೆಕಾಯಿಂದ ಏನೇನೆಲ್ಲ ಉಪಯೋಗ ಇದೆ, ಹಾಗೆ ಅದರಿಂದ ಸಿಂಪಲಾಗಿ ಒಂದು ಪಲ್ಯನ ಹೇಗೆ ಮಾಡ್ಕೋಬೋದು ಅನ್ನೋದನ್ನು ಸಾಧ್ಯ ಆದಷ್ಟು ನಾನು ಇಲ್ಲಿ ತೋರಿಸ್ಕೊಟ್ಟಿದ್ದೀನಿ. ನಾನು ಇದೇ ರೀತಿಯಾಗಿ ಮಾಡ್ಕೊಳ್ಳೋದು. ಇಲ್ಲಿ ಕುರ್ಷಾಣಿ ಪುಡಿನ ನಾನು ಆ್ಯಡ್ ಮಾಡಿಲ್ಲ, ಬೇಕು ಅಂದರೆ ನೀವು ಆ್ಯಡ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.